ಇವರು ಫಾರ್ಮಲ್ಲಿದ್ದಾರಾ? ಅಥವಾ ಒಂದು ಸಿನಿಮಾ ಹಾಗೆ ಇನ್ನೊಂದು ಸಿನಿಮಾ ಹೀಗೆ ಅಂತ ಗೊತ್ತಿಲ್ಲ. ಸೊ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಪಾಯಿಂಟ್. ನಾನು ನಿಮ್ಮ ಕಾರ್ತಿಕ್. ಸೊ ಇವತ್ತಿನ ಯಾವ ಸಿನಿಮಾ ಬಗ್ಗೆ ರಿವ್ಯೂ ಅಂದರೆ ಅದು ವಾತಿಯಾರ್, ಕಾರ್ತಿ ಅವ್ರದ್ದು. ಕಾರ್ತಿ ಅವ್ರದ್ದು ಸಿನಿಮಾಗ್ರಫಿ ನೋಡ್ಕೊಂಡು ಬಂದೀನಿ ನೀವು. ಒಂದು ಸಿನಿಮಾ ಚೆನ್ನಾಗಿ ಕೊಡ್ತಾರೆ, ಅದು ಬಿಟ್ಟರೆ ಇನ್ನೊಂದು ಸಿನಿಮಾ ಡಬಾ ಥರ ಇರುತ್ತೆ. ಈಗಲೂ ಕೂಡ ಆ ವೇನೇ ಕಂಟಿನ್ಯೂ ಮಾಡಿದ್ದಾರೆ ಅಂತ ಕೂಡ ಹೇಳ್ಬೋದು. ಒಂದು ಲೆವೆಲಿಗೆ ಸಿನಿಮಾ ಓಕೆ ಆದರೂ ಕೂಡ ಮಾಡ್ತಾರೆ, ಬಟ್ ಈ ಸಿನಿಮಾ ಏನಕ್ಕೆ ಮಾಡೋಕ್ಕೆ ಹೋದರು ಅಂತ ನನಗೆ ಗೊತ್ತಿಲ್ಲ. ಸಿನಿಮಾದ ಆನ್ಲೈನ್ ಸ್ಟೋರಿ ಏನಪ್ಪ ಅಂದರೆ, ಒಬ್ಬ ತಾತ, ಅವನ ಕನಸು ಏನಾಗಿರುತ್ತೆ ಅಂದರೆ ತನ್ನ ಮೊಮ್ಮಗ ನಿಷ್ಠಾವಂತ ಪೊಲೀಸ್ ಆಫೀಸರ್ ಆಗಬೇಕನ್ನೋದು. ಹಾಗೆ ಮೊಮ್ಮಗ ಅವನು ನಿಷ್ಠಾವಂತ ಪೊಲೀಸರ್ ಆಗಿರಲ್ಲ, ಒಬ್ಬ ಕರಪ್ಟೆಡ್ ಆಗಿರ್ತಾನೆ. ಅದೇ ಕತೆ. ಮುಂದೇನಾಗುತ್ತೆ ಅವನ ಲೈಫಲ್ಲಿ ಅನ್ನೋದೇ ಸಿನಿಮಾ. ನನಗಂತೂ ಏನು ಗುರು ಆನ್ಲೈನ್ ಸ್ಟೋರಿ ಏನು ಹೇಳ್ಬೇಕಂತ ನನಗೆ ಗೊತ್ತಾಗಲಿಲ್ಲ. ಆದರೂ ಇದೆಯಲ್ಲ ಸ್ವಲ್ಪ ಅದನ್ನಾದರೂ ಹೇಳಿದೆ ಅಂತ ಅನ್ನಿಸ್ತು. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಯಾವುದ್ಯಾವುದು ಎಲಿಮೆಂಟ್ಸ್ ಇರಲಿಲ್ಲ. ಏನು ಸ್ಟಾರ್ಟಿಂಗ್ ಏನೋ ಒಂದು ಲೆವೆಲಿಗೆ ಮಾಡ್ತಾ ಇದ್ದಾರೆ ಡಿಫ್ರೆಂಟು ಅಂತ ಅನ್ನಿಸ್ತು. ಅದು ಬಿಟ್ಟರೆ ಏನು ಮತ್ತೇನು ಇಷ್ಟ ಆಗಲಿಲ್ಲ. ಸಿನಿಮಾದಲ್ಲಿ ಕಷ್ಟ ಆಗಿದ್ದೇನಪ್ಪ ಅಂದರೆ, ಇಡೀ ಸಿನಿಮಾನೇ ಅಂತೀನಿ, ಒಂದು ಸಿನಿಮಾ ರೈಟಿಂಗ್ನ ಸಿಂಪಲಾಗಿ ಬರ್ಕೊಂಡು ಅದಕ್ಕೆ ಏನೂ ಮಾಡ್ದೇ ಇದ್ದಂಗಿತ್ತು ಇದು. ಯಾವ ಥರ ಅಂದರೆ, ಈಗ ಸ್ಟೋರಿ ಸ್ಕ್ರಿಪ್ಟು ಏನು ಬರ್ಕೊಳಂಗೆ ಸ್ಪಾಟಿಗೆ ಹೋಗಿ ಏನೋ ಒಂಥರ ಇಲ್ಲಿ ಶೂಟ್ ಮಾಡಪ್ಪ, ಹಿಂಗೆ ಮಾಡಪ್ಪ, ಏನೋ ಒಂದು ತಲೆಯಲ್ಲಿ ಹಿಂಗೆ ಮುಗಿಸ್ಬೇಕಂತ ಇದ್ದು ಅದನ್ನು ಮುಗಿಸ್ದಂಗಿತ್ತು. ವಿತೌಟ್ ಸ್ಕ್ರಿಪ್ಟ್ ಅನ್ನಂಗೆ ಇಲ್ಲ. ಇದಕ್ಕೆ ಯಾವೊಂದು ಸ್ಕ್ರಿಪ್ಟ್ ಬರೆದಿದ್ರು ಅದನ್ನು ಇದು ಮಾಡಬೇಕು. ಏನಿಲ್ಲ ಸ್ಟೋರಿಯಲ್ಲಿ. ಫಸ್ಟ್ ಆಫ್ ಆಲು ಏನೋ ಮೂಮೆಂಟ್ ಆಗ್ತಾಯಿದೆ ಅದೂ ಇಲ್ಲ. ನನಗನ್ಸುತ್ತೆ ಒಂದು 5-6 ಸಿನಿಮಾ ನೋಡಿದ್ದಾರೆ, ಅದನ್ನು ತೊಗೊಂಡು ಮಿಕ್ಸ್ ಹಾಕಿ ರುಬ್ಬಿ ಬಿಟ್ಟಿದ್ದಾರೆ. ಅಲ್ಲೇನು ಗುರು ಅದು? ನನ್ನ ದೇವ್ರ ಪುಣ್ಯ ನಾನು OTTಯಲ್ಲಿ ನೋಡಿದೆ. ಥಿಯೇಟ್ರಲ್ಲಿ ನನಗೆ ಹೋಗೋಕ್ಕಾಗಲಿಲ್ಲ, ಬಿಕಾಸ್ ತುಂಬ ರೀಸನ್ಸ್ ಇದೆ, ಬೇಡ ನಿಮಗೆ ಅದು. OTTಯಲ್ಲಿ ನೋಡಿದ್ರೆ ಬಚಾವ್ ಆದೆ ನಾನು. ಸ್ವಲ್ಪ ಸ್ಕಿಪ್ ಮಾಡ್ಕೊಂಡು ನೋಡಿದೆ. ಈ ಸಿನಿಮಾ ನಾನು ತುಂಬಾ ನೋಡಿಲ್ಲ, ಬಿಕಾಸ್ ಆ ಲೆವೆಲಿಗೆ ಮುಂದೆ ಸ್ಟೋರಿ ಗೊತ್ತಾಗ್ಬಿಡೋದು. ಇದಾಗುತ್ತೆ. ಏನು ಡೆವಲಪ್ಮೆಂಟೇ ಇಲ್ಲ. ಬಿಕಾಸ್ ಕ್ಯಾರೆಕ್ಟರ್ ಫ್ಲ್ಯಾಟಾಗಿ ಬರೆದ್ಬಿಟ್ಟಿದ್ದಾರೆ ಎಲ್ಲ. ಸ್ಟೋರಿನೇ ಫ್ಲ್ಯಾಟು ಫಸ್ಟ್ ಆಫ್ ಆಲು. ಹಿಂಗೆ ಮುಗೀತು. ಸ್ಟೋರಿ ಇಲ್ಲ ಅದರಲ್ಲಿ. ಏನೋ ಕ್ಯಾರೆಕ್ಟರು ಮೈ ಮೇಲೆ ಬರ್ಸೋ ಥರ ಮಾಡ್ತಾರೆ. ಅದು ಇದು ಸ್ವಲ್ಪ ಆದರೂ ಚಾಲೆಂಜಸ್ ಇರಬೇಕಿತ್ತು ಅಂತ ಅನ್ನಿಸ್ತು. ನನಗಂತೂ ಒಂದು ಕ್ರಿಶ್ 3 ಸಿನಿಮಾ ನೆನಪು ಆಗಿಬಿಡ್ತಪ್ಪ. ಎಲ್ಲ ಸಿನಿಮಾ ಹಾಕಿ ರುಬ್ಬಿ ಮಾಡಿರೋ ಥರ ಸಿನಿಮಾ ಇದೆ. ಸೊ ಟೋಟಲಾಗಿ ಈ ಸಿನಿಮಾ ಯಾವುದಪ್ಪ ಇದೆ, ಯಾವ ಥರ ಇದೆ ಅಂದರೆ, ನನಗೇನು ಅಷ್ಟೇನು ಯಾವ್ರೇಜ್ ಫೀಲಿಂಗ್ ಅಲ್ಲ, ಡಬ್ಬಾ ಯಾವ್ರೇಜ್ ಎಕ್ಸ್ಪೀರಿಯನ್ಸ್ ಕೊಡ್ತಿದ್ದು. ಎಕ್ಸ್ಪೆಷಲಿ ಬಿಕಾಸ್ ಅಷ್ಟೇನು ವಸ್ತು ಇದು ಏನಿರಲಿಲ್ಲ ಸಿನಿಮಾದಲ್ಲಿ ಅಷ್ಟೇ. ಸೊ ನೀವೇನಾದರೂ ನಿಮ್ಮ ಟೈಮು ಅಥವಾ ನಿಮ್ಮ ಏನು ಪೇಷನ್ಸು ಎಲ್ಲ ವೇಸ್ಟ್ ಮಾಡ್ಬೇಕಂತಿದ್ರೆ ಹೋಗಿ ಸಿನಿಮಾ ನೋಡಿ. ನಿಮಗೆ ಕೆಲವು ಜನಕ್ಕೆ ಇಷ್ಟ ಆದರೂ ಆಗ್ಬೋದು, ನನಗೆ ಗೊತ್ತಿಲ್ಲಪ್ಪ. ಸೊ ಮತ್ತೆ ಸಿಗುವ ಗೈಸ್, ಮತ್ತೆ ಸಿಗುವ. ಸೈನಿಂಗ್ ಆಫ್ ಕಾರ್ತಿಕ್.